ಸ್ನೇಹಿತರೆ, ಇವತ್ತು ನಾವು ಯೂನಿಯನ್ ಬ್ಯಾಂಕ್ ಅಕೌಂಟ್ನ ಕಸ್ಟಮರ್ ಕೇರ್ಗೆ ಯಾವ ರೀತಿ ನಾವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಯೂನಿಯನ್ ಬ್ಯಾಂಕ್ ಅಕೌಂಟ್ನಲ್ಲಿ ನಿಮಗೆ ಯಾವುದಾದ್ರೂ ಸಮಸ್ಯೆ ಆಗಿದೆ, ಅಕೌಂಟ್ ಫ್ರೀಸ್ ಆಗಿರ್ಬೋದು. ಯೂನಿಯನ್ ಬ್ಯಾಂಕಲ್ಲಿ ಜಾಸ್ತಿ ಆಗುವಂಥದ್ದು ಅದೇ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. 2 ತಿಂಗಳವರೆಗೆ ನಾವು ಯೂಸ್ ಮಾಡದೆ ಹೋದರೆ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಈ ರೀತಿ ಯೂನಿಯನ್ ಬ್ಯಾಂಕಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂದರೆ ನೀವು ಆ ಕಸ್ಟಮರ್ ಒಂದು ಕೇರ್ ಎಕ್ಸಿಕ್ಯೂಟಿವ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಡಿಸ್ಪ್ಲೇನಲ್ಲಿ ಒಂದು ನಂಬರ್ನ ಕೊಡ್ತಾ ಇದ್ದೀನಿ. ಆ ನಂಬರ್ಗೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣದಲ್ಲಿ ಆ ಒಂದು ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ. ಇದ್ರ ಹಿಂದ್ಗಡೆ ನೀವು +91 ಎಲ್ಲ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಡ್ ಮಾಡಿದರೆ ಅದು ನಂಬರ್ ಇನ್ವ್ಯಾಲಿಡ್ ಅಂತ ಹೇಳುತ್ತೆ. ಸೇಮ್ ಟು ಸೇಮ್ ಯಾವ ರೀತಿ ನಂಬರ್ ಇದೆ ಅದೇ ನಂಬರ್ಗೆ ನೀವು ಕಾಲ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಕಾಲ್ ಅನ್ನೋದು ಒಂದು IVR ಸಿಸ್ಟಮ್ಗೆ ಕನೆಕ್ಟ್ ಆಗುತ್ತೆ. ನಂತರದಲ್ಲಿ ಅಲ್ಲಿ ಏನೇನು ಪ್ರೆಸ್ ಮಾಡಿದ ನಂತರದಲ್ಲಿ ಕನೆಕ್ಟ್ ಆಗುತ್ತೆ ಅಂತ ನಾನು ವಿಡಿಯೋನ ಸಂಪೂರ್ಣವಾಗಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಕನೆಕ್ಟ್ ಮಾಡ್ಕೋಬಹುದು ಅಂತ. ಇಲ್ಲಿ ಆ ಒಂದು ನಂಬರ್ನ ಆ್ಯಡ್ ಮಾಡಿದ್ದೀನಿ. ಅದೇ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಕಸ್ಟಮರ್ ಕೇರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಿಮ್ಮ ಮೂಲಕ ಡಯಲ್ ಮಾಡಲು वेलकम टू यूनियन बैंक ऑफ इंडिया। यूनियन बैंक ऑफ इंडिया में आपका स्वागत है। प्लीज नोट आवर IVR options recently got changed. Request you to listen our new IVR options carefully. कृपया ध्यान दें कि हमारे IVR विकल्प हाल ही में बदल गए हैं। आपसे अनुरोध है कि हमारे नए IVR विकल्पों को ध्यान से सुनें। हिंदी के लिए 1 दबाएं। For English, press 2. ತಮಿಳುಗೆ 3 ಅರುತ್ತವಂ, ತೆಲುಗು ಕೋಸಂ 4 ನೊಕ್ಕಂಡಿ, ಕನ್ನಡಕ್ಕಾಗಿ 5 ಒತ್ತಿರಿ, ಮಲಯಾಳത്തിന് 6 ಅಮರ್ത്തുക. ಡಿಜಿಟಲ್ ಚಾನೆಲ್ಗಳನ್ನು ನಿರ್ಬಂಧಿಸಲು ಅಥವಾ ಅನಿರ್ಬಂಧಿಸಲು ಅಥವಾ ಯಾವುದೇ ಅನುಮಾನಾಸ್ಪದ ವಹಿವಾಟುಗಳನ್ನು ವರದಿ ಮಾಡಲು 1 ಅನ್ನು ಒತ್ತಿ. ಐವರ್ ಸೇವೆಗಳನ್ನು ಮುಂದುವರಿಸಲು 2 ಒತ್ತಿ. ಯೂನಿಯನ್ ಇಂಟೆಲಿಜೆನ್ಸ್ ಬಾಟ್ನೊಂದಿಗೆ ಮುಂದುವರಿಯಲು 3 ಒತ್ತಿ. ಡೆಬಿಟ್ ಕಾರ್ಡ್ ಡಿಜಿಟಲ್ ಚಾನೆಲ್ಗಳನ್ನು ನಿರ್ಬಂಧಿಸುವುದು ಮತ್ತು ವಂಚನೆ ವಹಿವಾಟನ್ನು ವರದಿ ಮಾಡುವುದು. ಮುಂದುವರಿಸಲು 1 ಅನ್ನು ಒತ್ತಿ. ಐವರ್ ಸೇವೆಗಳನ್ನು ಮುಂದುವರಿಸಲು 8 ಒತ್ತಿರಿ. ನಿಮ್ಮ ಕಾರ್ಡ್ ಬ್ಲಾಕ್ ಅನ್ನು ಮುಂದುವರಿಸಲು 1 ಅನ್ನು ಒತ್ತಿ. ಡಿಜಿಟಲ್ ಚಾನೆಲ್ಗಳನ್ನು ನಿರ್ಬಂಧಿಸಲು ಅಥವಾ ಅನಿರ್ಬಂಧಿಸಲು ಅಥವಾ ಯಾವುದೇ ಅನುಮಾನಾಸ್ಪದ ವಹಿವಾಟುಗಳನ್ನು ವರದಿ ಮಾಡಲು 2 ಒತ್ತಿ. ವಂಚನೆ ವರದಿ ಮಾಡಲು 3 ಒತ್ತಿ. ಖಾತೆ ಸ್ಥಗಿತಗೊಳಿಸಲು 4 ಒತ್ತಿ. RSA ಟೂಲ್ನಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಗಿ ಗ್ರಾಹಕ ಐಡಿಯನ್ನು ಅನಿರ್ಬಂಧಿಸಲು ಅಥವಾ ಭದ್ರತಾ ಪ್ರಶ್ನೆಗಳನ್ನು ಮರುಹೊಂದಿಸಲು 5 ಒತ್ತಿರಿ. ನಾವು ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಸೇವಾ ಪ್ರತಿನಿಧಿಗೆ ವರ್ಗಾಯಿಸುವವರೆಗೆ ದಯವಿಟ್ಟು ನಿರೀಕ್ಷಿಸಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. Currently, all our representatives are busy in assisting other customers. Please stay with us. We are happy to help you. ನಮಸ್ಕಾರ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಸ್ವಾಗತ. ನನ್ನ ಹೆಸರು ಕೃಷ್ಣ ತೇಜ. ನಾ ಯಾವ ರೀತಿ ಸೇವೆ ಮಾಡೋದು? ಹಲೋ ಸರ್. ಹೇಳಿ ಸರ್. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್